ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮಿಲೆಟ್ಸ್ ದೋಸೆ ಮಾಡ್ತಾ ಇದ್ದೀನಿ. ಇದಕ್ಕೆ ನನ್ನ ಹತ್ರ 3 ಟೈಪ್ಸ್ ಆಫ್ ಮಿಲೆಟ್ಸ್ ಇದೆ: ನವಣೆ, ಸಾಮೆ ಆ್ಯಂಡ್ ಊದಲು. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೋಬೇಕು. ನಾನಿವತ್ತು ಊದಲು ಚೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು 250 ಗ್ರಾಮ್ ತಗೋಬೇಕು, ಅಥವಾ ಒಂದು ದೊಡ್ಡ ಗ್ಲಾಸ್. 100 ಗ್ರಾಮ್ ಉದ್ದಿನಬೇಳೆ, ಅಥವಾ ನೀವು ಮಿಲೆಟ್ಸ್ ತಗೊಂಡಿದ್ರಲ್ಲ ಆ ಗ್ಲಾಸಲ್ಲಿ ಹಾಫ್ ತಗೊಂಡ್ರೂ ನಡೆಯುತ್ತೆ. 10 ಗ್ರಾಮ್ ಮೆಂತ್ಯ ಅಥವಾ 1 ಸ್ಪೂನು. 30 ಗ್ರಾಮ್ ಅವಲಕ್ಕಿ. ಇಷ್ಟೊಂದು ನೀಟಾಗಿ ವಾಶ್ ಮಾಡ್ಕೊಂಡು ನಾವು 5 to 6 ಅವರ್ಸ್ ನೆನೆಸಿಟ್ಕೋಬೇಕು. ಫ್ರೆಂಡ್ಸ್, ನಾನು ವಾಶ್ ಮಾಡಿ ಆಮೇಲೆ ಸೋಪ್ ಮಾಡಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಅದೇ ನೀರನ್ನು ರುಬ್ಬವಾಗಿ ಬಳಸೋದು. ಆ ನೀರಿನಲ್ಲಿ ಮಿಲೆಟ್ಸ್ದು ಮಿನರಲ್ಸ್ ಎಲ್ಲ ಸೆಟಲ್ ಆಗಿರುತ್ತೆ. ಸೊ ಅದೇ ವಾಟರ್ ಯೂಸ್ ಮಾಡಿದರೆ ನ್ಯೂಟ್ರಿಷನ್ಗೆ ತುಂಬ ಒಳ್ಳೆಯದು. ಫರ್ಮೆಂಟೇಷನ್ ಕೂಡ ಚೆನ್ನಾಗಾಗತ್ತೆ ಆ್ಯಂಡ್ ಟೇಸ್ಟ್, ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಸೂಪರಾಗಿ ಫರ್ಮೆಂಟ್ ಆಗಿದೆ. ಒಮ್ಮೆ ಮಿಕ್ಸ್ ಮಾಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಬ್ಯಾಟರ್ ರೆಡಿ ಆಗುತ್ತೆ. ಈಗ ದೋಸೆ ಮಾಡೋಣ ಫ್ರೆಂಡ್ಸ್. ಪ್ಯಾನ್ ಚೆನ್ನಾಗಿ ಹೀಟ್ ಆದಮೇಲೆ ತೆಳ್ಳಗೆ ದೋಸೆ ಹಾಕ್ಕೊಳ್ಳಿ ಆ್ಯಂಡ್ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೋಬೇಕು, ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ನಾನು ಮಸಾಲೆ ದೋಸೆ ಆಗಿ ಕೂಡ ಟ್ರೈ ಮಾಡಿದ್ದೆ. ಮಸಾಲ ಹಾಕಿ ಫೋಲ್ಡ್ ಮಾಡಿದ್ಮೇಲೆ ಸೋ ಯಮ್ಮಿ ಆಗಿತ್ತು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ.